ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು, ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ ನಮ್ಮನ್ನೇ ದೇವರ ಸನ್ನಿಧಾನಕ್ಕೆ ಸಮರ್ಪಿಸಿ ಆತನಿಗೆ ಸಲ್ಲತಕ್ಕ ಆರಾಧನೆಯನ್ನು ನಾವು ಆತನಿಗೆ ಸಲ್ಲಿಸುವ. ಜೀವದಿಂದೆದ್ದವನೇ ನಿನ್ನ ಆರಾಧನೆ ಮಾಡುವೆ, ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ, ಜೀವದಿಂದೆದ್ದವನೇ ನಿನ್ನ ಆರಾಧನೆ ಮಾಡುವೆ, ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ. ಹಲ್ಲೆಲೂಯಾ ಹೋಸನ್ನಾ, 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 ಹಲ್ಲೆಲೂಯಾ ಹೋಸನ್ನಾ. ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ವಾರದ ಮೊದಲನೇ ದಿನದಲ್ಲಿ ಮತದಾವರ್ತಿ ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬಂದು ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಶ್ರೇಷ್ಠವಾದಂತಹ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ, ಈ ಮುಂಜಾನೆಯಲ್ಲಿ ಈ ಪರಿಶುದ್ಧ ದಿನದಲ್ಲಿ ಕರ್ತನೆ, ನಮ್ಮ ಪಿತೃಗಳು ನಿಮ್ಮನ್ನು ಆರಾಧಿಸಿದಂತಹ ಈ ದಿನದಲ್ಲಿ ನಾವುಗಳು ಕರ್ತನೆ ಈ ಲೋಕದಲ್ಲಿ ಮತ್ತೊಂದು ಆವರ್ತಿ ಜೀವವುಳ್ಳ ದೇಹಿಗಳಾಗಿ ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆ, ನೀವು ಮಾಡಿರುವ ಉಪಕಾರಗಳನ್ನು ಮನನ ಮಾಡುವಂತೆ ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ ತುಂಬು ಹೃದಯದಿಂದ ಕರ್ತನೆ ನಿಮ್ಮನ್ನು ಆರಾಧಿಸುವಂತೆ ನಮ್ಮ ಜೀವಿತಕ್ಕೆ ಕರ್ತನೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ ಸ್ವಾಮಿ. ನಾವು ಹಾಡುವಂತಹ ಹಾಡುಗಳು, ಧ್ಯಾನಿಸುವಂತಹ ನಿಮ್ಮ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ, ನಮ್ಮನ್ನು ಆಳ್ವಿಕೆ ಮಾಡುವಂತವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ, ನಮ್ಮ ರಾಜ್ಯಕ್ಕಾಗಿ ನಮ್ಮನ್ನು ಆಳುವಂತವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ, ನಮ್ಮ ಪಟ್ಟಣಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಮುಂಜಾನೆಯಲ್ಲಿ ಕರ್ತನೆ ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ ವಿವಿಧ ಸ್ಥಳಗಳಲ್ಲಿ ನಡೆಯುವಂತ ಎಲ್ಲ ಪರಿಶುದ್ಧ ಆರಾಧನೆಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಇಂದಿನ ಆರಾಧನೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಪಟ್ಟಣಕ್ಕೆ, ಪ್ರತಿಯೊಬ್ಬರಿಗೆ ಬಿಡುಗಡೆಗೆ, ಆಶೀರ್ವಾದಕ್ಕೆ ಕಾರಣವಾಗಿ ಮಾರ್ಪಡುವಂತೆ ಕೃಪೆ ಮಾಡು. ಹೌದು ಕರ್ತನೆ, ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ಅನುಭವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆಯಲ್ಲಿ ನಮ್ಮ ರಕ್ಷಕನು, ನಮ್ಮ ವಿಮೋಚಕನು, ನಮ್ಮ ಒಡೆಯನೂ ಆದಂತಹ ಯೇಸು ಕ್ರಿಸ್ತನನ್ನ ಮತ್ತೊಂದಾವರ್ತಿ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ ದಾವೀದನು 122ನೇ ಕೀರ್ತನೆಯಲ್ಲಿ ಹೇಳಿರುವಂತೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಹೇಳಿದಾಗ ನನಗೆ ಸಂತೋಷವಾಯಿತು ಎಂಬುದಾಗಿ ಈ ಮುಂಜಾನೆಯಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಸಂತೋಷದಿಂದ, ಉತ್ಸಾಹದಿಂದ ಆತನ ಸನ್ನಿಧಾನಕ್ಕೆ ನಾವು ಸೇರಿ ಬಂದು ಆತನನ್ನು ಆರಾಧಿಸುವಂತೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ ದೇವರು ಕೊಟ್ಟಿರುವಂತಹ ಅವಕಾಶವನ್ನು ಉಪಯೋಗಿಸಿ ಆತನಿಗೆ ಸಲ್ಲತಕ್ಕ ಆರಾಧನೆಯನ್ನ, ಆತನಿಗೆ ಸಲ್ಲತಕ್ಕ ಮಹಿಮೆಯನ್ನ, ಆತನಿಗೆ ಸಲ್ಲತಕ್ಕ ಮಹತ್ವವನ್ನ ನಮ್ಮ ಜೀವಿತದ ಮೂಲಕವಾಗಿ ನಾವು ಸಲ್ಲಿಸುವ ಒಂದು ಹಾಡನ್ನು ಹಾಡುವ. ನನ್ನೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಿದ ಯೇಸು
ನನ್ನ ರಾಜನಾಗಿ ಬರುವ ಈ ಎಂಬ ಹಾಡನ್ನು ಹಾಡಿ ದೇವರನ್ನು ನಾವು ಮಹಿಮೆ ಪಡಿಸುವ. ನನ್ನೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ, ನನ್ನೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ, ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ, ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ. ಬಾನಲ್ಲಿ ಬೆಳಕು ಬೆಳಗಿ, ಬಾನಲ್ಲಿ ಮಿಂಚು ಮಿನುಗಿ, ಬಾನಲ್ಲಿ ಬೆಳಕು ಬೆಳಗಿ, ಬಾನಲ್ಲಿ ಮಿಂಚು ಮಿನುಗಿ, ಮೇಘಗಳೊಡನೆ ಇಳಿದು ಮೇಘದೂತರೊಡನೆ ಬರುವ, ಮೇಘಗಳೊಡನೆ ಇಳಿದು ಮೇಘದೂತರೊಡನೆ ಬರುವ, ನನ್ನೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ, ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ, ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ. ಕರ್ತನ್ ಬರುವ ದಿನವು ಭಕ್ತರಿಗೆ ಆ ದಿನವು ತುಂಬಾ ಆನಂದವು, ಕರ್ತನ್ ಬರುವ ದಿನವು ಭಕ್ತರಿಗೆ ಆ ದಿನವು ತುಂಬಾ ಆನಂದವು. ಯಾರ್ಯಾರು ಸಿದ್ಧರಾಗಲಿಲ್ಲವೋ ಆ ದಿನವು ತುಂಬಾ ದುಃಖಕರವು, ಯಾರ್ಯಾರು ಸಿದ್ಧರಾಗಲಿಲ್ಲವೋ ಆ ದಿನವು ತುಂಬಾ ದುಃಖಕರವು. ನನ್ನೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ, ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ, ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ. ಹಲ್ಲೆಲೂಯಾ. ನನ್ನೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ, ನನ್ನನ್ನು ರಕ್ಷಿಸಿದ ಯೇಸು ನನ್ನ ರಾಜನಾಗಿ ಬರುವ. ಇನ್ನೊಂದು ಹಾಡನ್ನು ಹಾಡಿ ದೇವರನ್ನ ಮಹಿಮೆ ಪಡಿಸುವ. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು, ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು, ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯಾದ ನನ್ನನ್ನು ರಕ್ಷಿಸಲೆಂದು
ತೋರಿದ ಪ್ರೇಮವು ಅಪಾರವು. ಪಾಪಿಯಾದ ನಾನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಾಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನು. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನು. ಯೋಚಿಸಲೇ ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ಯೋಚಿಸಲೇ ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನ್ನು ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನು. ಆರಾಧನೆ ಅನ್ನುವಂಥದ್ದು ದೇವರ ಸರ್ವತ್ವವನ್ನು, ದೇವರ ಸಾರ್ವಭೌಮತ್ವವನ್ನು ಕೊಂಡಾಡುವಂಥದ್ದು ಅಥವಾ ಸ್ತುತಿಸುವಂಥದ್ದು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಆತನನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ನಾವು ಆರಾಧಿಸುವಂಥದ್ದು ದೇವರ ಶ್ರೇಷ್ಠತೆಯನ್ನ, ದೇವರು ಸೃಷ್ಟಿಯಲ್ಲಿ ಆತನು ಮಾಡಿರುವಂತಹ ಶ್ರೇಷ್ಠವಾದ ಕಾರ್ಯಗಳನ್ನು. 19ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು ಆಕಾಶವು ದೇವರ ಪ್ರಭಾವವನ್ನ ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಅರಿಯುತ್ತಿರುವುದು. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರವು ಕೇಳಿಸುವುದಿಲ್ಲ, ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸಿದೆ. ಆರಾಧನೆ ಅನ್ನುವಂಥದ್ದು ದೇವರ ಪ್ರಭುತ್ವವನ್ನ, ಅದನ್ನು ನಾವು ಹೊಗಳುವಂಥದ್ದು ಅಥವಾ ಅದನ್ನು ನಾವು ಕೀರ್ತಿಸುವಂಥದ್ದು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ದೇವರ ವಾಕ್ಯವನ್ನ ನಾವು ಕೂಲಂಕುಷವಾಗಿ ಕಲಿಯುವಾಗ ಆರಾಧನೆಯ ಶ್ರೇಷ್ಠತೆಯನ್ನ, ಆರಾಧನೆಗೆ ಇರುವಂತಹ ಶ್ರೇಷ್ಠತೆಯ ಕುರಿತಾಗಿ ಅನೇಕ ಭಾಗಗಳಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ರೋಮಾಪತ್ರಿಕೆ 12ನೇ ಅಧ್ಯಾಯದಲ್ಲಿ ಪೌಲನು ರೋಮಾಪುರದಲ್ಲಿರುವಂತಹ ವಿಶ್ವಾಸಿಗಳಿಗೆ ಹೇಳುವಂಥದ್ದು, ನೀವು ನಿಮ್ಮ ದೇಹವನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅಥವಾ ಸಜೀವ ಆರಾಧನೆಯಾಗಿ ಸಮರ್ಪಿಸಿರಿ ಎಂಬುದಾಗಿ. 66ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ಹೇಳಿರುವಂಥದ್ದು, ನಾನು ನಿನ್ನ ಆಲಯಕ್ಕೆ ಬಂದು ಸರ್ವಾಂಗ ಹೋಮಗಳನ್ನು ಸಮರ್ಪಿಸುತ್ತೇನೆ. ಹಳೆಯ ಒಡಂಬಡಿಕೆಯಲ್ಲಿ ಆರಾಧನೆ ಅನ್ನುವಂಥದ್ದು ಲೋಪವಿಲ್ಲದೆ ಇರುವಂತಹ, ಯಾವುದೇ ಊನವಿಲ್ಲದೆ ಇರುವಂತಹ ಕುರಿಯನ್ನಾಗಲಿ ಹೋತವನ್ನಾಗಲಿ ಯೆಹೋವನ ಸನ್ನಿಧಾನದಲ್ಲಿ, ಯೆಹೋವನ ಮುಂಭಾಗದಲ್ಲಿ, ಯೆಹೋವನ ಯಜ್ಞವೇದಿಯ ಬಳಿಗೆ ಕರೆತಂದು ಅದನ್ನು ಸಂಪೂರ್ಣವಾಗಿ ಯೆಹೋವನಿಗೆ ಧೂಪವಾಗಿ ಸಲ್ಲಿಸುವಂಥದ್ದು ಎಂಬುದಾಗಿ.
ಆರಾಧನೆ ಅದು ನಮ್ಮನ್ನೇ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡುವಂಥದ್ದು. ಆರಾಧನೆಯು ಕೇವಲ ಪ್ರತ್ಯೇಕವಾದ ದಿನದಲ್ಲಿ, ಪ್ರತ್ಯೇಕವಾದ ಸಂದರ್ಭಗಳಲ್ಲಿ, ಪ್ರತ್ಯೇಕವಾದ ಸಮಯಗಳಲ್ಲಿ ಮಾತ್ರ ಸಲ್ಲಿಸಬೇಕಾಗಿರುವಂತಹ ಒಂದು ಕಾರ್ಯವಲ್ಲ. 19ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸ್ತಾ ಇರ್ತದೆ. ಅದು ನಿರಂತರವಾಗಿ ಸೃಷ್ಟಿಗಳು ದೇವರ ಪ್ರಭುತ್ವವನ್ನ, ಸೃಷ್ಟಿಗಳು ದೇವರ ಕೈ ಕೆಲಸವನ್ನ ಅದು ನಿರಂತರವಾಗಿ ತಮ್ಮ ಇರುವಿಕೆಯ ಮೂಲಕ ಇಡೀ ಪ್ರಪಂಚಕ್ಕೆ ಮಾತಿಲ್ಲದ ರೀತಿಯಲ್ಲಿ ತಿಳಿಸುವಂಥದ್ದಾಗಿದೆ. ಸೊ ಹೀಗಿರುವಾಗ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡು ದೇವರ ಮಕ್ಕಳೆಂಬ ಪದವಿ ನಮಗೆ ಲಭಿಸಿರುವಾಗ ನಾವು ಎಷ್ಟರ ಮಟ್ಟಿಗೆ ಆತನನ್ನು ಆರಾಧಿಸುವಂತವರಾಗಿರಬೇಕು. ಆದುದರಿಂದಲೇ ಪೌಲನು ರೋಮಾಪುರದಲ್ಲಿರುವಂತಹ ವಿಶ್ವಾಸಿಗಳಿಗೆ, ದೇವಜನರಿಗೆ ಹೇಳುವಂಥದ್ದು, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿರಿ. ಸರ್ವಾಂಗ ಹೋಮ ಅದು ನಮಗೆ ಹೇಳುವಂಥದ್ದು, ಐ ಬಿಲಾಂಗ್ಸ್ ಟು ಗಾಡ್, ನಾನು ದೇವರಿಗೆ ಸಂಬಂಧಪಟ್ಟಿರುವಂಥದ್ದು, ನಾನು ದೇವರಿಗೆ ಶರಣಾಗತನಾಗಿದ್ದೇನೆ. ಒಂದು ಸರ್ವಾಂಗ ಹೋಮದ ಪಶುವಿಗೆ ತನ್ನ ಮೇಲೆ ಯಾವ ರೀತಿಯ ಅಧಿಕಾರವೂ ಇರುವುದಿಲ್ಲ. ಒಂದು ಬಾರಿ ಯೆಹೋವನ ಮಂಜೂಷದ ಯೆಹೋವನ ಆಲಯದ ಮುಂಭಾಗದಲ್ಲಿ ಆ ಯಜ್ಞ ಪಶುವನ್ನ ಕರೆತರುವಾಗ ಯಾಜಕನು ಆ ಯಜ್ಞ ಪಶುವನ್ನ ವಧಿಸಿ ಅದರ ಮಾಂಸವನ್ನ ತುಂಡು ತುಂಡಾಗಿ ಮಾಡಿ ಧೂಪವೇದಿಯ ಮೇಲೆ ಇಟ್ಟು ಅದನ್ನು ಧೂಪದ ಮೂಲಕ ಯೆಹೋವನಿಗೆ ಸುಗಂಧ ವಾಸನೆಯಾಗಿ ಅದು ಅರ್ಪಿತವಾಗಿ ಮಾರ್ಪಡುತ್ತದೆ. ಸೊ ಈ ಒಂದು ಸರ್ವಾಂಗ ಹೋಮ ನಮಗೆ ಹೇಳುವಂಥದ್ದು, ಐ ಆಮ್ ಝೀರೋ, ನಾನು ಇಲ್ಲಿ ಶೂನ್ಯವಾಗಿದ್ದೇನೆ. ಆರಾಧನೆ ನಮಗೆ ಹೇಳುವಂಥದ್ದು, ಆರಾಧನೆ ನಮಗೆ ಕಲಿಸಿಕೊಡುವಂಥದ್ದು, ಸರ್ವಶಕ್ತನಾದ ದೇವರ ಮುಂಭಾಗದಲ್ಲಿ ಐ ಆಮ್ ನಥಿಂಗ್, ಐ ಬಿಲಾಂಗ್ಸ್ ಟು ಗಾಡ್, ನಾನು ದೇವರಿಗೆ ಸಂಬಂಧಪಟ್ಟವನು ಎಂಬುದಾಗಿ. ಈ ಮುಂಜಾನೆಯಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಆರಾಧನೆ ಕೇವಲ ಒಂದು ಪ್ರತ್ಯೇಕವಾದ ದಿನಕ್ಕೆ ಮಾತ್ರ ಸಂಬಂಧಪಟ್ಟಿರುವಂಥದ್ದಲ್ಲ. ಆರಾಧನೆ ನಮ್ಮ ಜೀವಿತದ ಪ್ರತಿಯೊಂದು ಕ್ಷಣಗಳಲ್ಲಿ ಆತನಿಗೆ ಸಲ್ಲತಕ್ಕದಾಗಿರುವಂಥದ್ದಾಗಿದೆ. ಆದುದರಿಂದಲೇ ಪೌಲನು ಹೇಳಿರುವಂಥದ್ದು, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಆದುದರಿಂದ ನಿಮ್ಮ ದೇಹದ ಮೂಲಕ ದೇವರಿಗೆ ಮಹಿಮೆಯನ್ನ ಸಲ್ಲಿಸಿರಿ ಎಂಬುದಾಗಿ. ಯಾರು ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿ ಯೇಸುವೇ ದೇವರೆಂದು ಅರಿಕೆ ಮಾಡಿಕೊಂಡಿರುತ್ತಾರೋ ಅಂಥವರು ದೇ ಬಿಲಾಂಗ್ಸ್ ಟು ಗಾಡ್, ಅವರು ದೇವರಿಗೆ ಸಂಬಂಧಪಟ್ಟಂಥವರು. ಅವರಿಗೆ ಅವರ ಜೀವಿತದ ಮೇಲೆ, ಅವರ ಜೀವದ ಮೇಲೆ ಯಾವ ಅಧಿಕಾರವೂ ಇರುವುದಿಲ್ಲ. ಅಂಥವರು ದೇವರಿಗೆ ತಮ್ಮನ್ನೇ ಸಜೀವ ಯಾಗವಾಗಿ, ಯಜ್ಞವಾಗಿ ಸಮರ್ಪಿಸುವಂತವರಾಗಿರುತ್ತಾರೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ, ಆಲಯದಲ್ಲಿ ನಾವು ಸೇರಿ ಬರುವಂಥದ್ದು ನಮ್ಮ ಬಾಹ್ಯವಾದ ಪ್ರಕಟಣೆಯನ್ನ ತೋರ್ಪಡಿಸುವುದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ನಮ್ಮನ್ನೇ ಆತನಿಗೆ ಸರ್ವಾಂಗ ಹೋಮವಾಗಿ ಸಮರ್ಪಿಸುವಂಥದ್ದು. ಒಬ್ಬ ಭಕ್ತನು ಹೇಳಿರುವಂಥದ್ದು, ವೆನ್ ಯುವರ್ ಲೈಫ್ ಬಿಕಮ್ ಎ ವರ್ಷಿಪ್, ನಿನ್ನ ಜೀವಿತ ಆರಾಧನೆಯಾಗಿ ಮಾರ್ಪಡುವಾಗ
ಭಾನುವಾರದ ದಿನದಲ್ಲಿ ಅದು ಆರಾಧನೆಗೆ ಅಡ್ಡಿಯಾಗಿರುವುದಿಲ್ಲ ಎಂಬುದಾಗಿ. ಆರಾಧನೆ ಅನ್ನುವಂಥದ್ದು ಕೇವಲ ಭಾನುವಾರದ ದಿನಕ್ಕೆ ಮಾತ್ರ ಸಂಬಂಧಪಟ್ಟಿರುವಂಥದ್ದಲ್ಲ. ಯುವರ್ ಲೈಫ್ ಬಿ ಎ ವರ್ಷಿಪ್. ನಿನ್ನ ಜೀವಿತ ಒಂದು ಆರಾಧನೆಯಾಗಿದೆ ಎಂಬುದಾಗಿ. ಪ್ರಿಯರೇ, 2022ರ 49ನೆಯ ಭಾನುವಾರಕ್ಕೆ ನಾವು ಸೇರಿ ಬಂದಿದ್ದೇವೆ. 49ನೆಯ ಭಾನುವಾರ. ಈ ವರ್ಷದ ಪ್ರಾರಂಭದ ಭಾನುವಾರದಲ್ಲಿ ಜೀವಿಸಿದಂಥವರು ಇಂದು ಚರಿತ್ರೆಯಾಗಿ ಮಾರ್ಪಟ್ಟಿದ್ದಾರೆ. ಬಟ್ ವಿ ಆರ್ ಸ್ಟಿಲ್ ಅಲೈವ್. ಆದ್ರೆ ನಾವು ಈಗಲೂ ಬದುಕಿದ್ದೇವೆ. ಸೊ ಬಿಕಾಸ್ ದಿಸ್ ರೀಸನ್, ಸೊ ಈ ಒಂದು ಕಾರಣಕ್ಕಾಗಿ ಆದರೂ ನಾವು ದೇವರನ್ನ ಆರಾಧಿಸುವಂತವರಾಗಿರ್ಬೇಕು. ನಾಳೆ ನಮ್ಮದಲ್ಲ, ಮುಂದಿನ ವಾರ ನಮ್ಮದಲ್ಲ, 2023 ನಮ್ಮದಲ್ಲ, ಇಂದು ನಮ್ಮದು. ಈ ದಿನ ಯೆಹೋವನು ನಮಗೆ ಕೊಟ್ಟಿರುವಂತಹ ದಿನವಾಗಿದೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಈ ದಿನವು ಯೆಹೋವನಿಂದ ನೇಮಕವಾದದ್ದು, ಇದರಲ್ಲಿ ಉಲ್ಲಾಸಿಸಿ ಸಂತೋಷ ಪಡುವ. ಈ ದಿನ ದೇವರು ನಮಗೆ ಕೊಟ್ಟಿರುವಾಗ, ಈ ದಿನ ದೇವರು ನಮಗೋಸ್ಕರವಾಗಿ ಮಾಡಿರುವಂತಹ ಆ ಶ್ರೇಷ್ಠವಾದಂತಹ ಮಹತ್ ಕಾರ್ಯಗಳನ್ನ ನೆನಪು ಮಾಡಿಕೊಂಡು ಆತನ ಸನ್ನಿಧಾನದಲ್ಲಿ ಉಲ್ಲಾಸದಿಂದ ಆತನನ್ನು ಆರಾಧಿಸುವಂತವರಾಗಿರುವ, ಅದೇ ದೇವರು ನಮ್ಮಿಂದ ಬಯಸುವಂತಹ ಒಂದು ಆರಾಧನೆ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತಹ ಶೀರ್ಷಿಕೆ ಅನ್ನುವಂಥದ್ದು, ವಿಷಯ ಅನ್ನುವಂಥದ್ದು ದೈವಿಕ ವಾಗ್ದಾನಗಳನ್ನ ಕೊಂಡಾಡುವುದು. ದೈವಿಕ ವಾಗ್ದಾನಗಳನ್ನ ಕೊಂಡಾಡುವಂಥದ್ದು. ಲೂಕನ ಸುವಾರ್ತೆ 1ನೇ ಅಧ್ಯಾಯ ಅದರ 39ರಿಂದ 45 ವಾಕ್ಯಗಳಲ್ಲಿ ಒಂದು ಪ್ರತ್ಯೇಕವಾದ ಸಂಭವ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಲೂಕನ ಸುವಾರ್ತೆ 1ನೇ ಅಧ್ಯಾಯ ಅದರ 26ರಿಂದ ಕೆಳಗಿನ ವಾಕ್ಯಗಳನ್ನು ನಾವು ನೋಡುವಾಗ, ಗಬ್ರಿಯೇಲನು ಮರಿಯಳಿಗೆ ಒಂದು ಶುಭ ಸಂದೇಶವನ್ನ ತಿಳಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಅದು ಯೇಸು ಕ್ರಿಸ್ತನ ಜನನದ ಕುರಿತಾಗಿ. ಗಬ್ರಿಯೇಲನು ಮರಿಯಳಿಗೆ ಯೇಸುವಿನ ಜನನದ ಕುರಿತಾಗಿ ಒಂದು ಶುಭ ಸಂದೇಶವನ್ನ ತಿಳಿಸಿದಾಗ, ಮರಿಯಳು ಎಲಿಜಬೆತನ ಬಳಿಗೆ ತ್ವರೆಪಟ್ಟು ಹೋಗುವಂಥದ್ದಾಗಿ ನೋಡುತ್ತೇವೆ. ಸೊ ಇಲ್ಲಿ ಎಲಿಜಬೆತಳು ಹೇಳಿರುವಂತಹ ಒಂದು ಮಾತು, ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ ಅದರ 45ನೇ ವಾಕ್ಯ, ನಂಬಿದವಳಾದ ನೀನು ಧನ್ಯಳೆ, ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವವು ಅಂದಳು. ಆಗ ಮರಿಯಳು, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡದೆ. ಸೊ ದೇವರ ವಾಗ್ದಾನಗಳು ನಮಗೆ ಲಭಿಸುವಾಗ ನಾವು ಆ ವಾಗ್ದಾನಗಳಲ್ಲಿ ಸಂತೋಷ ಪಡುವಂಥವರು, ಆ ವಾಗ್ದಾನದ ನಿಮಿತ್ತವಾಗಿ ದೇವರನ್ನ ಆರಾಧಿಸುವಂಥವರಾಗಿ ಮಾರ್ಪಡಬೇಕು ಎಂಬುದಾಗಿ ಈ ಒಂದು ವಾಕ್ಯ ಭಾಗದ ಮೂಲಕವಾಗಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಸತ್ಯವೇದವು ವಾಗ್ದಾನಗಳಿಂದ ತುಂಬಲ್ಪಟ್ಟಿರುವಂತಹ ಒಂದು ದೈವಿಕ ವಾಕ್ಯ, ದೇವರ ವಾಕ್ಯವಾಗಿದೆ.
ಹಲವು ವೇದ ಪಂಡಿತರು ಹೇಳುವಂಥದ್ದು ಸತ್ಯವೇದದಲ್ಲಿ ಸರಿಸುಮಾರು 8,810 ವಾಗ್ದಾನಗಳು ಇದೆ ಎಂಬುದಾಗಿ. ಅದಕ್ಕಿಂತಲೂ ಹೆಚ್ಚಾಗಿ ಇರಬಹುದು, ಅದಕ್ಕಿಂತಲೂ ಕಮ್ಮಿಯಾಗಿ ಇರಬಹುದು. ಕೆಲವು ವೇದ ಪಂಡಿತರು ಅಭಿಪ್ರಾಯ ಪಡುವಂಥದ್ದು 8,000ಕ್ಕಿಂತಲೂ ಅಧಿಕ ದೈವಿಕ ವಾಗ್ದಾನಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ. ದೇವರ ವಾಗ್ದಾನದ ಕುರಿತಾಗಿ ನಾವು ಕಲಿಯುವಾಗ 2 ವಿಧದ ವಾಗ್ದಾನಗಳು ಸತ್ಯವೇದದಲ್ಲಿ ಬರೆದಿರುವುದಾಗಿ ನಾವು ನೋಡುತ್ತೇವೆ. ಒಂದು ಕಂಡೀಷನಲ್, ಷರತ್ತುಬದ್ಧವಾದಂತಹ ವಾಗ್ದಾನಗಳು. 2 ಅನ್ಕಂಡೀಷನಲ್, ಬೇಷರತ್ತಾದ ಅಥವಾ ಯಾವುದೇ ಷರತ್ತುಗಳು ಇಲ್ಲದ ವಾಗ್ದಾನಗಳು ಸತ್ಯವೇದದಲ್ಲಿ ಬರೆದಿರುವುದಾಗಿ ನಾವು ನೋಡುತ್ತೇವೆ. ಷರತ್ತುಬದ್ಧ ವಾಗ್ದಾನಗಳನ್ನು ನಾವು ಕೂಲಂಕುಷವಾಗಿ ನೋಡುವಾಗ ಯೋಶುವನ ಪುಸ್ತಕ ಅದರ 1ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಯೆಹೋಶುವನಿಗೆ ಹೇಳುವಂತಹ ಒಂದು ಮಾತು ಅದರ 6ರಿಂದ 8 ವಾಕ್ಯಗಳಲ್ಲಿ ಬರೆದಿರುವಂಥದ್ದಾಗಿ ನೋಡುತ್ತೇವೆ. ಯೋಶುವನ ಪುಸ್ತಕ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಸರ್ವಶಕ್ತನಾದ ದೇವರು ಯೆಹೋಶುವನಿಗೆ ಹೇಳುವಂಥದ್ದು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಇದು ದೇವರು ಯೆಹೋಶುವನಿಗೆ ಕೊಡುವಂತಹ ಒಂದು ವಾಗ್ದಾನ. ಮತ್ತು ನಾನು ಪಿತೃಗಳಿಗೆ ವಾಗ್ದಾನ ಮಾಡಿದ ದೇಶವನ್ನು ನೀನು ಇವರಿಗೆ ಹಂಚಿಕೊಡಬೇಕು. ದೇವರು ಯೆಹೋಶುವನ ಸಂಗಡ ಮಾಡಿದಂತಹ ವಾಗ್ದಾನ. ಈ ವಾಗ್ದಾನಗಳು ನೆರವೇರಬೇಕಾದರೆ ಯೆಹೋಶುವನು ಮಾಡಬೇಕಾಗಿರುವಂತಹ ಕಾರ್ಯ 7ನೇ ವಾಕ್ಯ, ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಪದ ಪ್ರಯೋಗಗಳು, ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ. ಮೋಶೆ ಹೇಳಿರುವಂತಹ ಕಾರ್ಯಗಳಲ್ಲಿ ಕೆಲವು ಕಾರ್ಯಗಳನ್ನಲ್ಲ, ಮೋಶೆಯ ಮೂಲಕ ನಾನು ನಿನಗೆ ಬೋಧಿಸಿರುವಂತಹ ಆ ದೈವಿಕ ವಾಗ್ದಾನಗಳನ್ನು ಅಥವಾ ದೈವಿಕವಾದಂತಹ ಕಾರ್ಯಗಳನ್ನು ನೀನು ಕೈಕೊಂಡು ನಡೆಯುವುದಾದರೆ ನಾನು ನಿನ್ನ ಸಂಗಡ ಇರ್ತೇನೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆಯುವುದಿಲ್ಲ, ನಾನು ನಿನ್ನ ಪಿತೃಗಳಿಗೆ ವಾಗ್ದಾನ ಮಾಡಿದ ದೇಶವನ್ನು ನಿನ್ನ ಕೈ ಮೂಲಕವಾಗಿ ಹಂಚಿಕೊಡುವಂತೆ ಮಾಡ್ತೇನೆ ಎಂಬುದಾಗಿ. ಇದು ಷರತ್ತುಬದ್ಧವಾದಂತಹ ವಾಗ್ದಾನ. ಬೇಷರತ್ತಾದ ವಾಗ್ದಾನ ಅಥವಾ ಷರತ್ತು ಇಲ್ಲದೆ ಇರುವಂತಹ ವಾಗ್ದಾನ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆದಿಕಾಂಡ ಅದರ 3ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಹೇಳಿರುವಂತಹ ಒಂದು ವಾಗ್ದಾನ, ಸ್ಥಿರ ಪ್ರತಿಜ್ಞೆ ಮಾಡುತ್ತೇನೆ. 9ನೇ ಅಧ್ಯಾಯದಲ್ಲಿ ದೇವರು ಮಾಡಿರುವಂತಹ ಒಂದು ವಾಗ್ದಾನ, ಸ್ಥಿರ ಪ್ರತಿಜ್ಞೆಯನ್ನು ಮಾಡ್ತೇನೆ. ಆ ಪ್ರತಿಜ್ಞೆ ಅಂದ್ರೆ ಇನ್ನು ಮೇಲೆ ಎಲ್ಲ ಪ್ರಾಣಿಗಳು ಪ್ರಳಯದಿಂದ ನಾಶವಾಗುವುದಿಲ್ಲ, ಇನ್ನು ಮುಂದೆ ಭೂಮಿಯನ್ನು ಹಾಳು ಮಾಡುವ ಪ್ರಳಯವು ಬರುವುದೇ ಇಲ್ಲ ಎಂಬುದಾಗಿ. 2 ವಿಧದ ವಾಗ್ದಾನಗಳು ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಒಂದು ಷರತ್ತಿನ ಮೂಲಕವಾಗಿ ಅಥವಾ ಷರತ್ತುಬದ್ಧವಾಗಿರುವಂಥದ್ದು, 2ನೇದು ಬೇಷರತ್ತಾಗಿರುವಂತಹ ವಾಗ್ದಾನ. ಹೊಸ ಒಡಂಬಡಿಕೆಯ ದೇವ ಮಕ್ಕಳಾದ ನಮಗೆ
ದೇವರು ರಕ್ಷಣೆಯನ್ನು ವಾಗ್ದಾನ ಮಾಡಿದ್ದಾರೆ. ಆದರೆ ಈ ರಕ್ಷಣೆಯನ್ನು ನಾವು ಹೊಂದಿಕೊಳ್ಳಬೇಕಾದರೆ ನಾವುಗಳು ಮಾಡಬೇಕಾದ ಕಾರ್ಯಗಳನ್ನು ರೋಮಾಪತ್ರಿಕೆ 10ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಪೌಲನು ಸ್ಪಷ್ಟವಾಗಿ ಬರೆದಿದ್ದಾನೆ. ಅಲ್ಲಿ ಪೌಲನು ಹೇಳುವಂಥದ್ದು, ನೀನು ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು. ರಕ್ಷಣೆ ದೇವರು ನಮಗೆ ಮಾಡಿರುವಂತಹ ವಾಗ್ದಾನ. ಆದರೆ ಈ ರಕ್ಷಣೆಯನ್ನ ನಾವು ಪಡೆದುಕೊಳ್ಳಬೇಕಾದರೆ ಕೆಲವು ಷರತ್ತುಗಳನ್ನು ಪಾಲಿಸುವಂತವರಾಗಿರಬೇಕು. ನಿತ್ಯ ಜೀವ ದೇವರು ನಮಗೆ ಕೊಟ್ಟಿರುವಂತಹ ಒಂದು ವಾಗ್ದಾನ. ಈ ನಿತ್ಯ ಜೀವವನ್ನು ಪಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ಯೋಹಾನ 3:16, ಆತನನ್ನು ನಂಬುವ ಒಬ್ಬರಾದರೂ. ವಾಕ್ಯ ಪ್ರಾರಂಭವಾಗುವಂಥದ್ದು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳುಹಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು. ನಿತ್ಯ ಜೀವವೆಂಬ ವಾಗ್ದಾನ ನಾವು ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಬೇಕಾದರೆ ನಾವೇನ್ ಮಾಡಬೇಕು? ಆತನನ್ನು ನಂಬುವಂತವರಾಗಿರಬೇಕು ಎಂಬುದಾಗಿ. ದೇವರು ತಾನು ಮಾಡಿರುವ ವಾಗ್ದಾನಗಳನ್ನು ನೆರವೇರಿಸುವ ದೇವರಾಗಿದ್ದಾನೆ. ಆದರೆ ಈ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ಈ ವಾಗ್ದಾನಗಳು ನೆರವೇರಬೇಕಾದರೆ ಪ್ರತಿಯೊಬ್ಬ ದೇವರ ಮಗಳ ಸಹಕಾರ, ವಿಧೇಯತ್ವದ ಸಹಕಾರ ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತಹ ಮೊದಲನೇ ವಾಗ್ದಾನ ಆದಿಕಾಂಡ 3:15, ಈಕೆಯ ಸಂತಾನವು ನಿನ್ನ ತಲೆಯನ್ನು ಚಜ್ಜುವುದು. ಇವತ್ತು ಸೈತಾನನು ಉಪಾಯವನ್ನ ಕಲ್ಪಿಸಿ ಹಾವಿನ ರೂಪದಲ್ಲಿ ಅವ್ವಳನ್ನ ವಂಚಿಸಿ ದೇವರ ಆಜ್ಞೆಗೆ ಅವಿಧೇಯರಾಗಿ ಮಾರ್ಪಡುವಂತೆ ಮಾಡಿತು. ಇದರ ಫಲವಾಗಿ ಮೊದಲ ಮಾನವರಾದಂತಹ ಆದಾಮನು ಮತ್ತು ಹವ್ವಳು ದೇವರ ಸಾನ್ನಿಧ್ಯವನ್ನ, ದೇವರ ತೇಜಸ್ಸನ್ನ ನಷ್ಟಪಡಿಸಿಕೊಂಡ್ರು. ಅಲ್ಲಿ ಅವ್ವಳನ್ನ ವಂಚಿಸಿದಂತಹ ಸರ್ಪಕ್ಕೆ ದೇವರು ಹೇಳುವಂಥದ್ದು, ಈಕೆಯ ಸಂತಾನ ನಿನ್ನ ತಲೆಯನ್ನ ಚಜ್ಜುತ್ತದೆ. ಈ ಒಂದು ವಾಗ್ದಾನ AD 33 ಯೇಸು ಕ್ರಿಸ್ತನ ಕಲ್ವಾರಿಯ ಶಿಲುಬೆಯ ಮರಣದ ಮೂಲಕ ನೆರವೇರಲ್ಪಟ್ಟಿತು. ಇಂದು ನಾವು ಆತನ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡಿರುವುದಕ್ಕೆ ಕಾರಣ, ದೇವರು ಮಾನವನ ರೂಪವನ್ನು ತಾಳಿ ಈ ಲೋಕಕ್ಕೆ ಬಂದು ನಮ್ಮೆಲ್ಲರ ಪಾಪಗಳಿಗೋಸ್ಕರವಾಗಿ ಕಲ್ವಾರಿಯ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟದರ ಫಲವಾಗಿ ಆದಿಕಾಂಡ 12ನೇ ಅಧ್ಯಾಯದಿಂದ 25ನೇ ಅಧ್ಯಾಯವನ್ನು ನಾವು ಕಲಿಯುವಾಗ ಅನೇಕ ವಾಗ್ದಾನಗಳು ಬರೆಯಲ್ಪಟ್ಟಿದೆ. ನಂತರವಾಗಿ ಯೆಹೋವನು ಇಸಾಕನ ಸಂಗಡ, ಯಾಕೋಬನ ಸಂಗಡ, ಮೋಶೆಯ ಸಂಗಡ, ದಾವೀದನ ಸಂಗಡ, ಸೊಲೊಮೋನನ ಸಂಗಡ ಅನೇಕ ವಾಗ್ದಾನಗಳನ್ನ ಆತನು ಮಾಡಿಕೊಂಡಿರುವುದಾಗಿ ನಾವು ನೋಡುತ್ತೇವೆ. ಹೀಗೆ ಯೆಹೋವನು ಮಾಡಿಕೊಂಡಿರುವಂತಹ ಪ್ರತಿಯೊಂದು ವಾಗ್ದಾನಗಳು ಯಾರ್ಯಾರು ಯೆಹೋವನಿಗೆ ವಿಧೇಯರಾಗಿ ಜೀವಿಸಿದರೂ ಅವರ ಜೀವಿತದಲ್ಲಿ ನೆರವೇರಲ್ಪಟ್ಟಿದೆ. ದಾವೀದನೊಂದಿಗೆ ದೇವರು ಮಾಡಿದ ವಾಗ್ದಾನ, ನಿನ್ನ ಸಂತತಿಯನ್ನ, ನಿನ್ನ ಸಿಂಹಾಸನವನ್ನು ಸ್ಥಿರಪಡಿಸ್ತೇನೆ. ಅದಕ್ಕೆ ಅನುಗುಣವಾಗಿ ದಾವೀದನ ನಂತರವಾಗಿ ದಾವೀದನ ಮಗನಾದ ಸೊಲೊಮೋನನು ಇಸ್ರಾಯೇಲರ ಅರಸನನ್ನಾಗಿ ಮಾರ್ಪಟ್ಟ. ಸೊಲೊಮೋನನಿಗೆ ಹೇಳುವಂಥದ್ದು, ನೀನು ನಿನ್ನ ಪಿತೃವಾದ ದಾವೀದನ ಮಾರ್ಗದಲ್ಲಿ ನಡೆಯುವುದಾದರೆ ನಿನ್ನ ಸಿಂಹಾಸನವನ್ನು ಸ್ಥಿರಪಡಿಸ್ತೇನೆ ಎಂಬುದಾಗಿ. ಆದರೆ ಸೊಲೊಮೋನನು ಯೆಹೋವನಿಗೆ ವಿಧೇಯನಾಗಿ ಹೋದದರ ಫಲವಾಗಿ ದೇವರು ತನ್ನ ವಾಗ್ದಾನವನ್ನ ಸೊಲೊಮೋನನ ಜೀವಿತದಲ್ಲಿ ಪೂರ್ತಿಯಾಗಿ ನೆರವೇರಿಸಿರುವುದಾಗಿ ನಾವು ನೋಡೋದಿಲ್ಲ. ಸತ್ಯವೇದ ಹೇಳುವಂಥದ್ದು, ಸೊಲೊಮೋನನ ನಂತರವಾಗಿ ಇಸ್ರಾಯೇಲ್ ದೇಶವು ಇಬ್ಬಾಗವಾಗಿ ಮಾರ್ಪಟ್ಟಿತ್ತು. ಕಾರಣ, ಒಂದು ಕುಲವನ್ನ, ಒಂದು ಭಾಗವನ್ನ
ದಾವೀದನಿಗೋಸ್ಕರವಾಗಿ ಉಳಿಸಿ ಬಾಕಿ ಭಾಗವನ್ನ ದೇವರು ಬೇರೆಯವರಿಗೆ ಹಂಚಿಕೊಟ್ಟ. ವಾಗ್ದಾನ ನೆರವೇರಬೇಕಾದರೆ ಅದರಲ್ಲಿ ನಮ್ಮ ವಿಧೇಯತ್ವ ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಹೊಸ ಒಡಂಬಡಿಕೆಯ ದೇವರ ಮಕ್ಕಳಾದ ನಮ್ಮ ಸಂಗಡ ಕೂಡ ದೇವರು ಅನೇಕ ವಾಗ್ದಾನಗಳನ್ನು ಮಾಡಿದ್ದಾನೆ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 1-2 ವಾಕ್ಯ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಇವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನೋ. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ, ನಾನು ಹೋಗಿ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ದೇವರು ನಮಗೆ ಮಾಡಿರುವಂತಹ ವಾಗ್ದಾನ ಇದು. ನೋಡಿ, ಯೇಸು ಸ್ವಾಮಿ ಹೇಳಿರುವಂಥದ್ದು ಇದು. ಹೊಸ ಒಡಂಬಡಿಕೆ ದೇವರ ಮಕ್ಕಳಿಗೆ ದೇವರು ಕೊಟ್ಟಿರುವಂತಹ ವಾಗ್ದಾನ. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ನಾನು ನಿಮಗೋಸ್ಕರವಾಗಿ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗ್ತಾ ಇದ್ದೇನೆ. ಸ್ಥಳವು ಸಿದ್ಧವಾದ ಮೇಲೆ ನಾನು ಬಂದು ನಿಮ್ಮನ್ನು ತಿರುಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ದೇವರ ವಾಗ್ದಾನ ಅನ್ನುವಂಥದ್ದು ನಾನಿರುವಂತಹ ಸ್ಥಳದಲ್ಲಿ ನೀವು ಇರಬೇಕು. ಇಂದು ನಾವಿರುವ ಸ್ಥಳಗಳಲ್ಲಿ ದೇವರನ್ನ ಬರೆಸುವಂತಹದಕ್ಕೆ ಪ್ರಯತ್ನಿಸುವಂತವರಾಗಿದ್ದೇವೆ. ಅದಕ್ಕೋಸ್ಕರವಾಗಿ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿ ಆಲಯವನ್ನು ಕಟ್ಟುವಂಥದ್ದು. ದೇವರ ವಾಗ್ದಾನ ನಾನಿರುವಂತಹ ಸ್ಥಳದಲ್ಲಿ ನೀವಿರಬೇಕು ಎಂಬುದಾಗಿ. ಆದರೆ ಇವತ್ತು ನಾವು ಉಲ್ಟಾ ಮಾಡಿಬಿಟ್ಟಿದ್ದೇವೆ. ನಾವು ಕಟ್ಟುವಂತಹ ಮನೆಗಳು, ನಾವು ಕಟ್ಟುವಂತಹ ಆಲಯಗಳನ್ನು ನೋಡಿದ್ರೆ ಇದು ಎಂದೆಂದಿಗೂ ನಿರಂತರವಾಗಿ ಶಾಶ್ವತವಾಗಿ ಈ ಭೂಮಿಯಲ್ಲಿ ನೆಲೆ ನಿಲ್ಲುವಂತಹ ರೀತಿಯಲ್ಲಿ ನಾವು ಕಟ್ಟುವಂತವರಾಗಿದ್ದೇವೆ. ದೇವರ ವಾಗ್ದಾನ ನಾನಿರುವ ಜಾಗದಲ್ಲಿ ನೀವಿರಬೇಕು. ಸೊ ನಾನು ಹೋಗ್ತೇನೆ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ನಾನು ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಸೊ ಈ ಕೊಟ್ಟಿರುವಂತಹ ದೇವರ ವಾಗ್ದಾನ, ಯಾವ ವಾಗ್ದಾನ? ನಾನಿರುವ ಸ್ಥಳದಲ್ಲಿ ನೀವು ಇರಬೇಕು. ಈ ವಾಗ್ದಾನವನ್ನ ನಾವು ಹೊಂದಿಕೊಳ್ಳಬೇಕಾದ್ರೆ ಏನ್ ಮಾಡಬೇಕು? ಅದು ಇಂಪಾರ್ಟೆಂಟು. ರೋಮಪತ್ರಿಕೆ 12ನೇ ಅಧ್ಯಾಯ 1-2 ವಾಕ್ಯ, ಪರಿಶುದ್ಧವಾದ ಜೀವಿತವನ್ನು ಜೀವಿಸಬೇಕು. ಪರಿಶುದ್ಧವಾದ ಜೀವಿತವನ್ನು ನಾವು ಜೀವಿಸುವಂತವರಾಗಿರಬೇಕು. ಕೊಲೋಸ್ಯ 3:2 ಪ್ರಕಾರವಾಗಿ ನಾವು ಮೇಲಿರುವಂಥವುಗಳ ವಿಷಯವಾಗಿ ನಾವು ಚಿಂತಿಸಬೇಕು ಅಥವಾ ಮನಸ್ಸಿಡಬೇಕು. ಕನ್ನಡದಲ್ಲಿ ಒಂದು ಸುಂದರವಾದ ಹಾಡಿದೆ, ಈ ಲೋಕ ನಮಗೆ ಶಾಶ್ವತವಲ್ಲವಯ್ಯ. ನಾವು ಆಡ್ತೇವೆ ಈ ಲೋಕ ನಮಗೆ ಶಾಶ್ವತವಲ್ಲ ಎಂಬುದಾಗಿ. ಆದರೆ ನಮ್ಮ ಸಂಪಾದನೆ, ನಮ್ಮ ಆಗು ಹೋಗುಗಳನ್ನು ನೋಡಿದ್ರೆ ನಾವು ಎಂದೆಂದಿಗೂ ಈ ಲೋಕವನ್ನು ಬಿಡುವುದೇ ಇಲ್ಲ ಎಂಬುದಾಗಿ. ನಾವು ನಮಗೆ ಮಾತ್ರವಲ್ಲ ಸಂಪಾದಿಸುವಂಥದ್ದು, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆ ಬೇಕಾಗಿರುವಂಥದ್ದನ್ನು ನಾವು ಸಂಪಾದನೆ ಮಾಡಿಡ್ತೇವೆ. ಆದಾಗ್ಯೂ ನಾವು ಹೇಳುವಂಥದ್ದು ಕರ್ತನು ಬರ್ತಾನೆ ಎಂಬುದಾಗಿ ಹೇಳುವಂತಹ ನಾವುಗಳು ಈ ಲೋಕದಲ್ಲಿ ಮಾಡುವಂತಹ ಕಾರ್ಯಗಳು ನಿಜವಾಗಲು ಕರ್ತನಿಗೆ ಅವಮಾನ ತರುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಕೊಲೊಸ್ಸೆ ಪತ್ರಿಕೆಯಲ್ಲಿ ಪೌಲನು ಹೇಳುವಂಥದ್ದು, ಮೇಲಿರುವಂಥವುಗಳ ಮೇಲೆ ಮನಸ್ಸಿಡ್ರಿ. ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು, ಲೋಕವನ್ನಾಗಲಿ ಲೋಕದಲ್ಲಿರುವುದನ್ನಾಗಲಿ ಪ್ರೀತಿ ಮಾಡಬೇಡ್ರಿ. ಈ ಲೋಕದಲ್ಲಿ ನಮಗೆ ಬೇಕಾಗಿರುವಂಥದ್ದು, ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡ್ರಿ, ಅದರೊಟ್ಟಿಗೆ ನಿಮಗೆಲ್ಲ ಸಿಗ್ತದೆ. ಎಲ್ಲ ಸಿಕ್ಕುತ್ತೆ ಅಂದ್ರೆ ಉಣ್ಣುವುದಕ್ಕೆ ಉಡುವುದಕ್ಕೆ ಬೇಕಾಗಿರುವಂಥದ್ದನ್ನು ದೇವರು ಕೊಡ್ತಾನೆ. ನಾನು ನಿರಂತರವಾಗಿ ಹೇಳುವಂಥದ್ದು, ಈ ಲೋಕದಲ್ಲಿ ನಾವು ವಿಜಯಕರವಾದ ಕ್ರೈಸ್ತ ಜೀವಿತವನ್ನು ಜೀವಿಸಬೇಕಾದರೆ ಯೇಸು ಕ್ರಿಸ್ತನ ಪರ್ವತ ಪ್ರಸಂಗವನ್ನ ಪ್ರತಿ
ಪ್ರತಿದಿನ ಓದುವಂಥವರು, ಅದನ್ನು ಧ್ಯಾನಿಸುವಂಥವರಾಗಿರಬೇಕು. ಈ ಕಾರಣದಿಂದ ಏನು ಊಟ ಮಾಡಬೇಕು, ಏನು ತಿನ್ನಬೇಕು, ಏನು ಕುಡಿಬೇಕು ಎಂಬುದಾಗಿ ಚಿಂತೆ ಮಾಡಬೇಡ್ರಿ. ಅಜ್ಞಾನಿಗಳು ಇದಕ್ಕೋಸ್ಕರವಾಗಿ ಚಿಂತೆ ಪಡ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳಿರುವಂಥದ್ದಾಗಿ ನಾವು ನೋಡ್ತೇವೆ ಅಲ್ಲಿ. ಆಮೇಲೆ ಯಾರು ದೇವರು ಸಿದ್ಧ ಮಾಡಿರುವಂಥ ಸ್ಥಳಕ್ಕೆ ಹೋಗೋದಕ್ಕೆ ಸಾಧ್ಯ? ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 15ನೇ ವಾಕ್ಯದ ಪ್ರಕಾರ, ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆಯೋ ಅಂಥವರಿಗೆ ಮಾತ್ರ. ಎಲ್ಲರೂ ಹೋಗಕ್ಕಾಗಲ್ಲ. ಪ್ರಸಂಗಿಸುವಂತಹ ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇಲ್ಲದೆ ಹೋದ್ರೆ ಐ ಕೆನಾಟ್ ಎಂಟರ್ ದೇರ್. ಮಲಯಾಳದಲ್ಲಿ ಒಂದು ಹಾಡಿದೆ, ಕೃಪೆಯಾಲತ್ರೆ ಆತ್ಮರಕ್ಷ ಅದು ವಿಶ್ವಾಸತಾಲ್ ನೇಡುಗ, ವಿಲಗೊಡುತ್ತು ವಾಂಗುವಾನ್ ಸಾಧ್ಯವಲ್ಲ, ಅದು ದಾನಂ ದಾನಂ ದಾನಂ. ಕೃಪೆಯಿಂದಲೇ ಆತ್ಮರಕ್ಷಣೆ, ಅದು ನಂಬಿಕೆಯಿಂದ ಹೊಂದಿಕೋ. ಹಣವನ್ನ ಕೊಟ್ಟು ಅದನ್ನ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಇದು ದೇವರ ದಾನ ದಾನ ದಾನ. ರಕ್ಷಣೆ ದೇವರು ನಮಗೆ ದಾನವಾಗಿ ಕೊಟ್ಟಿರುವಾಗ ಅದನ್ನು ಪಡಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ. 1 ಕೊರಿಂಥ 6ನೇ ಅಧ್ಯಾಯ 9ರಿಂದ 10 ವಾಕ್ಯದಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳಿದ್ದಾನೆ, ಯಾರ್ಯಾರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ, ಅನ್ಯಾಯಗಾರನು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಪೌಲನು ಹೇಳುವಂಥದ್ದು, ಅಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ, ಅನ್ಯಾಯಗಾರನು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂಬುದು ನಿಮಗೆ ತಿಳಿಯದು. ಮತ್ತೆ ಹೇಳುವಂಥದ್ದು, ಮೋಸ ಹೋಗ್ಬೇಡ್ರಿ. ಇವತ್ತು ಲೋಕದಲ್ಲಿ ಅತಿ ಹೆಚ್ಚು ಮೋಸ ಹೋಗುವಂತಹ ಒಂದು ಗುಂಪು ಜನರಿದ್ದರೆ ಅದು ಕ್ರೈಸ್ತರು ಮಾತ್ರ. ಇಟ್ಸ್ ಅಶೇಮ್ ಟು ಟೆಲ್. ಅದು ಹೇಳುವುದಕ್ಕೆ ನಾಚಿಕೆಯಾಗಿರುವಂತಹ ವಿಚಾರ. ಮೋಸ ಹೋಗ್ಬೇಡ್ರಿ. ಪಟ್ಟಿ ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಳುಕೊಳ್ಳುವವರು, 10 ಕ್ಯಾಟಗರಿ. ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಪ್ರಿಯರೇ, ನಮ್ಮ ವಿಷಯ ವಾಗ್ದಾನದಲ್ಲಿ ಆನಂದ ಪಡುವಂಥದ್ದು. ಆದರೆ ಈ ವಾಗ್ದಾನಗಳನ್ನು ನಾವು ಹೊಂದಿಕೊಳ್ಬೇಕಾದ್ರೆ ನಾವು ಏನೆಲ್ಲ ಮಾಡಬೇಕು ಎಂಬುವಂತ ಒಂದು ಸಂಕ್ಷಿಪ್ತವಾದ ವರದಿಯನ್ನು ನಾವು ಕೇಳಿದ್ದೇವೆ ಅಷ್ಟೇ. ಸೊ ದೇವರ ವಾಗ್ದಾನವನ್ನು ನಾವು ಯಾವ ರೀತಿಯಾಗಿ, ದೇವರ ವಾಗ್ದಾನದಲ್ಲಿ ನಾವು ಯಾವ ರೀತಿಯಾಗಿ ಸಂತೋಷ ಪಡ್ಬೋದು ಎಂಬ ವಿಚಾರದಲ್ಲಿ ಅಲ್ಪ ನಿಮಿಷ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳುವ. ಒಂದು ಸಮುವೇಲ ಅದರ 2ನೇ ಅಧ್ಯಾಯ ಅದರ 1ರಿಂದ 10 ವಾಕ್ಯ. ಹನ್ನಳು ದೇವರನ್ನ ಕೊಂಡಾಡುವಂತಹ ಒಂದು ವಾಕ್ಯ. ಇಲ್ಲಿ ಹನ್ನಳು ಹೇಳುವಂಥದ್ದು, ನನ್ನ ಕೊಂಬು ಯೆಹೋವನಿಂದ ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ. ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು. ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ. ಹನ್ನಳು ಎಲ್ಕಾನನ ಹೆಂಡತಿ. ಎಲ್ಕಾನನು ಎಫ್ರಾಹಿಮ್ಯನಾದ ಚೋಫನ ಮಗನು. ಎಫ್ರಾಯಿಮನು ಯೋಸೇಫನ ಮಗನು. ಎಲ್ಕಾನನು ಹನ್ನಳು ಒಂದು ದೈವ ಭಕ್ತರಾಗಿದ್ದರು. ಅಲ್ಲಿ ನಾವು ನೋಡುವಂಥದ್ದು, ಎಲ್ಕಾನನು ಯಜ್ಞವನ್ನು ಅರ್ಪಿಸಿದಾಗ ಇಲ್ಲಿ ಪ್ರತಿ ವರ್ಷವೂ
ಸೇನಾಧೀಶ್ವರನಾದ ಯೆಹೋವನಿಗೆ ಯಜ್ಞವನ್ನು ಸಮರ್ಪಿಸಿ ಆತನನ್ನು ಆರಾಧಿಸುವುದಕ್ಕೋಸ್ಕರವಾಗ ತನ್ನ ಊರಿನಿಂದ ಶಿಲೋವಿಗೆ ಹೋಗ್ತಾ ಇದ್ದ. ಎಲ್ಕಾನನು ಒಬ್ಬ ಭಕ್ತನಾಗಿದ್ದ. ತಾನು ಮಾತ್ರ ಭಕ್ತನಾಗಿರಲಿಲ್ಲ, ತನ್ನ ಕುಟುಂಬವನ್ನು ಸಹ ಒಂದು ಭಕ್ತಿಯ ಮಾರ್ಗದಲ್ಲಿ ಆತನು ಬೆಳೆಸುವಂತವನಾಗಿದ್ದ. ಆದರೆ ಎಲ್ಕಾನನ ಮತ್ತು ಹನ್ನಳ ಜೀವಿತದಲ್ಲಿ ಒಂದು ಕೊರತೆ. ಅವರು ಭಕ್ತರು, ಪ್ರತಿ ವರ್ಷ ಯೆಹೋವನನ್ನು ಆರಾಧಿಸುವುದಕ್ಕೆ ಶಿಲೋವಿಗೆ ಹೋಗುವಂಥವರು. ಆದರೆ ಅವರ ಜೀವಿತದಲ್ಲಿ ಒಂದು ಕೊರತೆ. ಹನ್ನಳು ಬಂಜೆ. ಹನ್ನಳು ಮನೋವ್ಯಥೆಯುಳ್ಳವಳಾಗಿ ಮಾರ್ಪಟ್ಟಳು. ತನ್ನ ಸಂಕಟ ಹೆಚ್ಚಾದಾಗ ಹನ್ನಳು ಯೆಹೋವನ ಸನ್ನಿಧಾನದಲ್ಲಿ ಹೋಗಿ ಮೊರೆ ಇಟ್ಟಳು. 1 ಸಮುವೇಲ 1ನೇ ಅಧ್ಯಾಯ ಅದರ 11ನೇ ವಾಕ್ಯ. ಅಲ್ಲಿ ಹನ್ನಳ ಪ್ರಾರ್ಥನೆ, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸಿ ನನ್ನನ್ನು ತಿರಸ್ಕರಿಸದೆ ಕನಿಕರ ಬಿಟ್ಟು ನನಗೊಬ್ಬ ಮಗನನ್ನ ಕೊಡು. ಪ್ರಾರ್ಥಿಸುವಂತಹ ಈ ಒಂದು ಸಂದರ್ಭದಲ್ಲಿಯೂ ಸಹ ಯಾಜಕನಾದಂಥ ಏಲಿ ಹನ್ನಳನ್ನ ನಿಂದಿಸುವಂತಹ ಮಾತುಗಳನ್ನು ಆಡುವಂಥದ್ದಾಗಿ ನೋಡ್ತೇವೆ. ಆ ನಿಂದನೆಯ ಮಾತುಗಳ ಮಧ್ಯದಲ್ಲಿಯೂ ಹನ್ನಳು ಏಲಿಗೆ ಹೇಳುವಂಥದ್ದು, ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ಎಣಿಸಬೇಡ, ನಾನು ನನ್ನ ವ್ಯಥೆಯನ್ನ ಯೆಹೋವನಿಗೆ ಸಲ್ಲಿಸಿದ್ದೇನೆ. ಒಂದು ಭಕ್ತರಾದಂತಹ ಕುಟುಂಬ, ಮನೋವ್ಯಥೆ ಇರುವಂತಹ ಕುಟುಂಬ, ಪ್ರಾರ್ಥಿಸುವಂತಹ ಕುಟುಂಬ. ಇವರ ಜೀವಿತದಲ್ಲಿ ಹನ್ನಳ ಪ್ರಾರ್ಥನೆಗೆ ದೇವರು ಸದುತ್ತರವನ್ನ ಕೊಟ್ಟ. ದೇವರ ಉತ್ತರವನ್ನ 2 ರೀತಿ ನೋಡ್ಬೋದು. ಒಂದು ಉತ್ತರ ಕೊಡ್ತಾನೆ. ಉತ್ತರ ಅಂತ ಹೇಳಿದ್ರೆ ಎಸ್ ಆರ್ ನೋ. ಒಂದು ವಿಚಾರಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ, ಕೊಡಲ್ಲ, ಮುಗೀತು, ಆಟ ಮುಗೀತಲ್ಲಿಗೆ. ಸದುತ್ತರ, ಒಳ್ಳೆ ಉತ್ತರ, ಎಸ್ ಐ ವಿಲ್ ಗಿವ್. ಇಲ್ಲಿ ಹನ್ನಳ ಪ್ರಾರ್ಥನೆ, ನನಗೊಬ್ಬ ಮಗನನ್ನು ಕೊಡಬೇಕು. ಸ್ಪೆಸಿಫಿಕ್ ಆಗಿ ಪ್ರಾರ್ಥನೆ ಮಾಡುದು ಅನ್ನ. ಸ್ಪೆಸಿಫಿಕ್ ಆಗಿ ಪ್ರಾರ್ಥನೆ ಮಾಡ್ತಾವಳು ಅನ್ನ, ನನಗೊಬ್ಬ ಮಗನನ್ನ ಕೊಡು. ಆಕೆಯ ಪ್ರಾರ್ಥನೆಗೆ ದೇವರು ಉತ್ತರವನ್ನ ಕೊಟ್ಟರು. 19ನೇ ವಾಕ್ಯ, ಆಕೆಯು ಯೆಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಹೆತ್ತಳು. ದೇವರ ವಾಗ್ದಾನಕ್ಕೋಸ್ಕರವಾಗಿ ಹನ್ನಳು ಪ್ರಾರ್ಥಿಸಿದಾಗ ಹನ್ನಳ ಪ್ರಾರ್ಥನೆಗೆ ಪ್ರತ್ಯುತ್ತರವಾಗಿ ಯೆಹೋವನು ಒಂದು ಸದುತ್ತರವನ್ನ ಕೊಟ್ಟ. ಯಾವಾಗ ಯೆಹೋವನು ಸದುತ್ತರವನ್ನು ಕೊಟ್ಟನು, ಹನ್ನಳು ಯೆಹೋವನ ಸನ್ನಿಧಿಯಲ್ಲಿ ಆತನನ್ನು ಕೊಂಡಾಡುವಂಥದ್ದಾಗಿ ನೋಡುತ್ತೇವೆ. ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ಪ್ರಿಯರೇ, ದೇವರ ವಾಗ್ದಾನಗಳು ನಮಗೆ ಕೊಡಲ್ಪಡುವಾಗ, ದೇವರ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಲ್ಪಡುವಾಗ ನಾವುಗಳು ಮಾಡಬೇಕಾಗಿರುವಂಥದ್ದು, ನಾವು ಯೆಹೋವನಲ್ಲಿ, ಆತನ ವಾಗ್ದಾನದಲ್ಲಿ ಆನಂದ ಪಡುವಂಥವರು, ಆತನ ವಾಗ್ದಾನವನ್ನ ಕೊಂಡಾಡುವಂಥವರಾಗಿ ಮಾರ್ಪಡಬೇಕು ಎಂಬುದಾಗಿ. ಇದು ಹನ್ನಳ ಜೀವಿತದಲ್ಲಿ ನಡೆದಂತಹ ಒಂದು ಸಂಭವ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಅದರ 29ರಿಂದ 40 ವಾಕ್ಯಗಳನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ನಂಬಿಕೆಯ ಒಂದು ಪಟ್ಟಿಯನ್ನು ನಾವು ನೋಡ್ತೇವೆ.
ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ನಂಬಿಕೆಯ ಪಟ್ಟಿಗಳನ್ನ ಹೇಳುವಂತಹ ಒಂದು ಅಧ್ಯಾಯ. ಸೊ ಅಲ್ಲಿ ಬರೆಯಲ್ಪಟ್ಟಿರುವಂತದ್ದು, ನಂಬಿಕೆಯಿಂದಲೇ ಇಸ್ರಾಯೇಲರು ಕೆಂಪು ಸಮುದ್ರವನ್ನು, ಒಣ ಭೂಮಿಯನ್ನು ದಾಟುವಂತೆ ದಾಟಿದರು. ಐಗುಪ್ತ ದೇಶದವರು ಅದನ್ನು ದಾಟುವುದಕ್ಕೆ ಪ್ರಯತ್ನಿಸಿ ಮುಳುಗಿ ಹೋದರು. ಸೊ ದೇವರ ವಾಗ್ದಾನ, ಇಸ್ರಾಯೇಲ್ ಮಕ್ಕಳ ಜೀವಿತದಲ್ಲಿದ್ದಂತಹ ದೇವರ ವಾಗ್ದಾನ, ನಿಮ್ಮನ್ನು, ಅಬ್ರಹಾಮನಿಗೆ ಹೇಳಿರುವಂಥದ್ದು, 400 ವರ್ಷವಾದ ಮೇಲೆ ನಿಮ್ಮನ್ನು ಐಗುಪ್ತ ದೇಶದಿಂದ ಹೊರಗೆ ಕರ್ತರ್ತೇನೆ ಎಂಬುದಾಗಿ. ಸೊ ಈ ವಾಗ್ದಾನ ನೆರವೇರುವಂತಹ ಸಮಯ ಬಂದಾಗ ಯೆಹೋವನು ಮೋಶೆಯನ್ನು ಅವರ ನಾಯಕನನ್ನಾಗಿ ನೇಮಿಸಿದ. ಮೋಶೆಯ ನಾಯಕತ್ವದಲ್ಲಿ ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಿಂದ ಹೊರಟು ಬಂದರು. ಚರಿತ್ರೆ ನಮ್ಮೆಲ್ಲರಿಗೂ ಗೊತ್ತಿರುವುದರಿಂದ ಎಲ್ಲವನ್ನ ನಾನು ಹೇಳೋದಿಲ್ಲ. ಅವರು ಬಹಳ ಈಸಿಯಾಗಿ ಹೊರಟು ಬರಲಿಲ್ಲ. ಯೆಹೋವನು ಐಗುಪ್ತದವರನ್ನ ಬಾಧಿಸಿದ. ಅವರು ಯಾವ ಯಾವ ಶಕ್ತಿಗಳ ಮೇಲೆ ತಮ್ಮ ಭರವಸೆಯನ್ನು ಇಟ್ಟಿದ್ದರೋ ಆ ಶಕ್ತಿಗಳು ಎಲ್ಲವೂ ಶೂನ್ಯ ಎಂಬುದಾಗಿ ನಿರೂಪಿಸಿದ ನಂತರವಾಗಿ ಯೆಹೋವನು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬರಮಾಡಿದ. ಐಗುಪ್ತ ದೇಶದಿಂದ ಹೊರಟು ಬಂದಂತಹ ಇಸ್ರಾಯೇಲರು ಕೆಂಪು ಸಮುದ್ರದ ಬಳಿಗೆ ಬಂದಾಗ ಫರೋಹನನ್ನು ನೆನೆಸಿದ. ಇವರನ್ನ ಬಿಟ್ಟು ಕೊಟ್ಟಿರುವಂಥದ್ದು ಸರಿಯಾದಂತಹ ಕಾರ್ಯವಲ್ಲ. ಇವರನ್ನು ಹೋಗಿ ತಿರುಗಿ ಗುಲಾಮರಾಗಿ ಕರೆತರಬೇಕು ಎಂಬುದಾಗಿ ಹೀಗೆ ತೀರ್ಮಾನಿಸಿದ ಫರೋಹನನು ಇಸ್ರಾಯೇಲ್ ಮಕ್ಕಳು ಕೆಂಪು ಸಮುದ್ರದ ಮುಂಭಾಗದಲ್ಲಿ ಪಾಳೆಯ ಮಾಡಿಕೊಂಡಿರುವಾಗ ಆತನು ಸರ್ವ ಸನ್ನಹ ಸಮೇತವಾಗಿ ಇಸ್ರಾಯೇಲರನ್ನ ಆಕ್ರಮಿಸುವುದಕ್ಕೆ, ಇಸ್ರಾಯೇಲರನ್ನ ಗುಲಾಮರನ್ನಾಗಿ ಮಾಡುವುದಕ್ಕೆ ಆತನು ಬರುವಂತದ್ದಾಗಿ ನೋಡ್ತೇವೆ. ಆದರೆ ಯೆಹೋವನು ಮೋಶೆಗೆ ಹೇಳುವಂಥದ್ದು, ನಿನ್ನ ಕೈಯಲ್ಲಿರುವ ರಾಜದಂಡವನ್ನ ಸಮುದ್ರದ ಮೇಲೆ ಚಾಚು ಎಂಬುದಾಗಿ ಹೇಳಿದಾಗ ಸಮುದ್ರವು ಈ ಭಾಗವಾಗಿ ಹೋಗಿತ್ತು. ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಇಸ್ರಾಯೇಲರು ಕೆಂಪು ಸಮುದ್ರವನ್ನು, ಒಣ ಭೂಮಿಯನ್ನು ದಾಟುವಂತೆ ದಾಟಿದರು. ನಂಬಿಕೆಯ ಮೂಲಕವಾಗಿ ದಾಟಿದರು. ವಿಮೋಚನಾ ಕಾಂಡ 15ನೇ ಅಧ್ಯಾಯವನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ದೇವರ ವಾಗ್ದಾನ, ನಿಮ್ಮನ್ನು ಐಗುಪ್ತ ದೇಶದಿಂದ, ಗುಲಾಮತನದಿಂದ, ದಾಸತ್ವದಿಂದ ಬಿಡುಗಡೆ ಮಾಡ್ತೀನಿ ಎಂಬುದಾಗಿ ಕೆಂಪು ಸಮುದ್ರವನ್ನು ದಾಟಿ ಹೊರ ಬಂದಂತಹ ಜನರು ವಿಮೋಚನಾ ಕಾಂಡ 15ನೇ ಅಧ್ಯಾಯದಲ್ಲಿ ನೋಡುವಂಥದ್ದು, ಮಿರ್ಯಾಮಳ ನಾಯಕತ್ವದಲ್ಲಿ ಯೆಹೋವನಿಗೆ ಆರಾಧನೆಯನ್ನು ಸಲ್ಲಿಸಿದರು ಎಂಬುದಾಗಿ. ವಾಗ್ದಾನಗಳು ನೆರವೇರಲ್ಪಡುವಾಗ ದೇವರಿಗೆ ಸಲ್ಲತಕ್ಕ ಆರಾಧನೆಯನ್ನು ಸಲ್ಲಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಎಂಬುವಂಥದ್ದನ್ನ ನಾವುಗಳು ಎಂದಿಗೂ ಮರೆಯಬಾರದು. ನೋಡಿ, ಇಬ್ರಿಯ ಪತ್ರಿಕೆಯಲ್ಲಿ ಬರೆದಿರುವಂಥ ಇನ್ನೊಂದು ಮಾತು, ಸೊ ನಂಬಿಕೆಯಿಂದ ಇಸ್ರಾಯೇಲರು ಕೆಂಪು ಸಮುದ್ರವನ್ನು ದಾಟಿದ್ರು. ಐಗುಪ್ತರು ಕೆಂಪು ಸಮುದ್ರವನ್ನು ದಾಟುವುದಕ್ಕೆ ಪ್ರಯತ್ನ ಪಟ್ಟರು. ಇಲ್ಲಿ ಒಂದು ವಿಚಾರ ಪ್ರಿಯರೇ, ದೇವರ ವಾಗ್ದಾನಗಳು ನಂಬಿಕೆಯ ಮೂಲಕ ಮಾತ್ರ ನೆರವೇರಲ್ಪಡುವಂಥದ್ದಾಗಿದೆ, ನನ್ನ ಪ್ರಯತ್ನಗಳ ಮೂಲಕ ನಡೆಯುವಂಥದ್ದಲ್ಲ. ಇಂದು ಕ್ರೈಸ್ತರಾದ ನಾವುಗಳು ನಂಬಿಕೆಯನ್ನ ಬಿಟ್ಟು ಪ್ರಯತ್ನದ ದಾರಿಯಲ್ಲಿದ್ದೇವೆ. ನೋಡೋಣ ಏನಾಗುತ್ತೆ, ಸಭೆ ಮಾಡಿ ನೋಡೋಣ, ಚರ್ಚ್ ಕಟ್ಟಿ ನೋಡೋಣ. ನೋ, ಇಸ್ರಾಯೇಲ್ ಮಕ್ಕಳು ಕೆಂಪು ಸಮುದ್ರದಲ್ಲಿ, ಮರಳಿನ ಆ ಕಣಗಳಿರುವಂತಹ ಸ್ಥಳಗಳಲ್ಲಿ, ನಾನು ನೆನ್ನೆ ದಿನದಲ್ಲಿ ಯೋಚನೆ ಮಾಡ್ತಾ ಇದ್ದೆ, 6 ಲಕ್ಷ ಜನರು ಮಾತ್ರ ಇದ್ದಾರೆ, ಗಂಡಸರು ಮಾತ್ರ. ಹೆಂಗಸರು ಮಕ್ಕಳು ಬೇರೆ, ಕುರಿ ದನಗಳು ಬೇರೆ. ಆ ಮರಳಿನಲ್ಲಿ ಈಸಿಯಾಗಿ ಕಾಲುಗಳು ಸಿಕ್ಕಿ ಹಾಕಿಕೊಳ್ತದೆ. ಆದರೆ ಇಸ್ರಾಯೇಲ್ ಮಕ್ಕಳು 6+6+6 ಪ್ಲಸ್ ದನ ಕುರಿಗಳು, ಆಡುಗಳು, ಒಂಟೆಗಳು, ಕತ್ತೆಗಳು
ಇವೆಲ್ಲವೂ ದಾಟಿ ಹೋದಾಗ್ಯೂ ಯಾವ ವ್ಯಕ್ತಿಯ ಕಾಲು ಸಹ ಮರಳಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಕ್ಕೆ ಯೆಹೋವನು ಆಸ್ಪದ ಕೊಡಲಿಲ್ಲ. ಆದರೆ ಇಸ್ರಾಯೇಲರು ಮಾಡಿರುವಂಥದ್ದನ್ನ ನೋಡಿ ಐಗುಪ್ತರು ಪ್ರಯತ್ನಿಸುವುದಕ್ಕೆ ಪ್ರಾರಂಭಿಸಿದಾಗ ಸತ್ಯವೇದ ಹೇಳುವಂಥದ್ದು ಅವರ ಗಾಲಿಗಳು ಅಡ್ಡಾದಿಡ್ಡಿಯಾಗಿ ಹೋದವು ಎಂಬುದಾಗಿ ಸತ್ಯವೇದದಲ್ಲಿ ಬರೆದಿರುವುದಾಗಿ ನಾವು ನೋಡುತ್ತೇವೆ. ಸೊ ದೇವರ ವಾಗ್ದಾನ ನಂಬಿಕೆಯ ಮೂಲಕವಾಗಿ ನೆರವೇರಲ್ಪಡುವಂಥದ್ದಾಗಿದೆ. ಈ ನಂಬಿಕೆಯ ಮೂಲಕವಾಗಿ ನೆರವೇರಲ್ಪಡುವಂತಹ ದೇವರ ವಾಗ್ದಾನಗಳನ್ನ ನಾವು ಆಡಿ ಅರಸುವಂತವರಾಗಿರಬೇಕು. ಲೂಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಮರಿಯಳಿಗೆ ದೇವರ ವಾಗ್ದಾನ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 28ನೇ ವಾಕ್ಯ, ದೇವರ ದಯೆ ಹೊಂದಿದವಳೇ ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಇಲ್ಲಿ ದೇವರು ಹೇಳುವಂಥದ್ದು, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಏರುವಿ, ಅವನಿಗೆ ಯೇಸುವೆಂದು 2 ಹೆಸರಿಡಬೇಕು. ಇನ್ನು 4 ವಾರಗಳಾದ ಮೇಲೆ ಪ್ರತಿಯೊಬ್ಬ ಕ್ರೈಸ್ತರು ಯೇಸು ಕ್ರಿಸ್ತನ ಜನನವನ್ನ ವಿಜೃಂಭಣೆಯಿಂದ ಆಚರಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ಆಚರಿಸುವುದಕ್ಕಿಂತ ಮುಂಚಿತವಾಗಿ ದೇವರ ವಾಗ್ದಾನದಲ್ಲಿ ನಾವು ಹೆಚ್ಚಳ ಪಡುವಂತವರಾಗಿದ್ದೇವ, ದೇವರ ವಾಗ್ದಾನದಲ್ಲಿ ನಾವು ಆತನನ್ನ ಕೊಂಡಾಡುವಂತವರಾಗಿದ್ದೇವ ಎಂಬುದಾಗಿ ಒಂದು ಸಾರಿ ಯೋಚಿಸುವಂಥದ್ದು ಬಹಳ ಮುಖ್ಯ. ಇಲ್ಲಿ ದೇವರ ವಾಗ್ದಾನ, ಗಬ್ರಿಯೇಲ್ ದೇವದೂತರು ಹೇಳುವಂಥದ್ದು, ದೇವರ ದಯೆ ಹೊಂದಿದವಳ ನಿನಗೆ ಶುಭವಾಗಲಿ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನ ಏರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಅದರ 32ರಿಂದ 36 ವಾಕ್ಯಗಳಲ್ಲಿ ಮರಿಯಳ ಮತ್ತು ದೇವದೂತನ ಸಂಭಾಷಣೆಯ ಮಾತುಗಳು ಬರೆಯಲ್ಪಟ್ಟಿದೆ. 37ನೇ ವಾಕ್ಯದಲ್ಲಿ ದೇವದೂತರು ಹೇಳುವುದು, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ದೇವರಿಂದ ಬರುವಂತಹ ಮಾತು ನಿಷ್ಫಲವಾಗುವುದಿಲ್ಲ. 38ನೇ ವಾಕ್ಯದಲ್ಲಿ ಮರಿಯಳು ಹೇಳುವಂಥದ್ದು, ನಿನ್ನ ಮಾತಿನಂತೆ ನನಗೆ ಆಗಲಿ. ನಿನ್ನ ಮಾತಿನಂತೆ, ನಿನ್ನ ವಾಗ್ದಾನ, ದೇವರ ವಾಗ್ದಾನಗಳು ಏನೇ ಆಗಿದ್ದರೂ ಅದನ್ನು ಸ್ವೀಕರಿಸುವಂತಹ ಮನಸ್ಥಿತಿ ನಮಗೆ ಇರಬೇಕು. ಯೇಸು ಸ್ವಾಮಿ ಹೇಳಿರುವಂಥದ್ದು, ಒಬ್ಬನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಬಾರದೆ ಹೋದರೆ ನನ್ನ ಶಿಷ್ಯನಾಗಿರಲಾರನು ಎಂಬುದಾಗಿ. ಸೊ ದೇವರ ವಾಗ್ದಾನ, ನಾವು ಆತನ ಶಿಷ್ಯರಾಗಿರಬೇಕಾದ್ರೆ ನಮ್ಮ ಜೀವಿತದಲ್ಲಿ ಕೆಲವು ಕಾರ್ಯಗಳನ್ನು ನಿರಾಕರಿಸುವಂತವರಾಗಿರಬೇಕು. ಪ್ರಿಯರೇ, ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಬಂದಂತಹ ಮಿಷನರಿಗಳ ಜೀವನ ಚರಿತ್ರೆಯನ್ನ ಕಲಿಯುವುದಾದರೆ ನಮಗೆ ಗೊತ್ತಾಗ್ತದೆ ಹೌ ದೇ ಸಫರ್. ಇಂದು ನಾವು ಕ್ರಿಸ್ತನ ಶಿಷ್ಯರು ಕೇಳಿದಂತಹ ರೀತಿಯಲ್ಲಿ, ಸ್ವಾಮಿ ಎಲ್ಲವನ್ನ ಬಿಟ್ಟು ಬಂದ್ವಿ, ನಮಗೇನು ಸಿಗ್ತದೆ? ನಾನು ನಿನ್ನೆ ದಿನದಲ್ಲಿ ಯೋಚನೆ ಮಾಡ್ತಾ ಇದ್ದೆ, ನಾವು ಬಿಟ್ಟಿದ್ದೇನೂ ಇಲ್ಲ, ಪಡಕೊಂಡಿರುವಂಥದ್ದು ಮಾತ್ರ ನಮ್ಮಲ್ಲಿರುವಂಥದ್ದು. ನಾವು ಏನೂ ಬಿಡಲಿಲ್ಲ. ವಿ ಓನ್ಲಿ ರಿಸೀವ್ಡ್, ಬಟ್ ಸ್ಟಿಲ್ ವಿ ಆರ್ ಟೆಲ್ಲಿಂಗ್ ನಮ್ಮಲ್ಲಿ ಏನೂ ಇಲ್ಲ ಎಂಬುದಾಗಿ, ನಾವೆಲ್ಲ ಬಿಟ್ವಿ ಎಂಬುದಾಗಿ. ಸೊ ಇಲ್ಲಿ ಮರಿಯಳು ಹೇಳುವಂಥದ್ದು, ನಿನ್ನ ವಾಗ್ದಾನ, ನಿನ್ನ ಮಾತು ನೆರವೇರಲಿ. ಸೊ ನಂತರವಾಗಿ 1ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಮರಿಯಳು ಹೇಳುವಂಥದ್ದು, ನನ್ನ ಪ್ರಾಣವು ಕರ್ತನನ್ನ ಕೊಂಡಾಡ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡದೆ. ವಾಗ್ದಾನವನ್ನ ಸ್ವೀಕಾರ ಮಾಡಿದಂತಹ ಮರಿಯಳು ದೇವರಿಗೆ
ಸಲ್ಲತಕ್ಕಂತಹ ಆರಾಧನೆಯನ್ನ, ದೇವರಿಗೆ ಸಲ್ಲತಕ್ಕಂತಹ ಮಹಿಮೆಯನ್ನ ಆತಳು ಸಲ್ಲಿಸಿದಳು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ದೇವರ ವಾಗ್ದಾನಗಳಲ್ಲಿ ನಾವು ಆನಂದ ಪಡುವಂತವರಾಗಿದ್ದೇವ? ದೇವರ ವಾಗ್ದಾನಗಳಲ್ಲಿ ನಾವು ಉಲ್ಲಾಸ ಪಡುವಂತವರಾಗಿದ್ದೇವ? ದೇವರ ವಾಗ್ದಾನಗಳಲ್ಲಿ ನಾವು ಆನಂದ ಪಡುವಂತವರಾಗಿದ್ದೇವ? ಈ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಹನ್ನಳು ದೇವರು ತನಗೆ ಮಾಡಿದಂತಹ ವಾಗ್ದಾನ ನೆರವೇರಲ್ಪಟ್ಟಾಗ ಅಲ್ಲಿ ಬರೆದಿರುವಂತಹ ಒಂದು ಮಾತು, ಮೊದಲನೇ ಅಧ್ಯಾಯ 1 ಸಮುವೇಲ 1ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ, ಆ ನಂತರ ಆಕೆಯು 3 ವರ್ಷದ ಒಂದು ಹೋರಿಯನ್ನು, 30 ಸೇರು ಹಿಟ್ಟನ್ನು, 1 ತಿತ್ತಿ ದ್ರಾಕ್ಷಾರಸವನ್ನು ತೆಗೆದುಕೊಂಡು ಪುತ್ರ ಸಹಿತವಾಗಿ ಶಿಲೋವಿನಲ್ಲಿದ್ದ ಯೆಹೋವನ ಮಂದಿರಕ್ಕೆ ಬಂದಳು. ಮಗನು ಇನ್ನೂ ಚಿಕ್ಕವನಾಗಿದ್ದನು. ಅವರು ಹೋರಿಯನ್ನು ಯಜ್ಞ ಮಾಡಿದರು ಎಂಬುದಾಗಿ ದೇ ಎಂಜಾಯ್ಡ್. ದೇವರ ವಾಗ್ದಾನ ನೆರವೇರಿದಂತಹ ದೇವರ ವಾಗ್ದಾನವನ್ನ ದೇವರ ಸನ್ನಿಧಾನದಲ್ಲಿ ಕರೆತಂದು ದೇವರಿಗೆ ಯಜ್ಞವನ್ನ ಅರ್ಪಿಸುವುದರ ಮೂಲಕವಾಗಿ ಯೆಹೋವನಿಗೆ ಸಲ್ಲತಕ್ಕ ಆರಾಧನೆಯನ್ನ, ಸಲ್ಲತಕ್ಕ ಮಹಿಮೆಯನ್ನ, ಸಲ್ಲತಕ್ಕ ಮಹತ್ವವನ್ನ ಅವರು ಸಲ್ಲಿಸಿದರು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಅನೇಕ ವಾಗ್ದಾನಗಳು ನೆರವೇರಲ್ಪಟ್ಟಿದೆ. ಅದರ ಒಂದೇ ಒಂದು ವ್ಯತ್ಯಾಸ, ನಮ್ಮ ವಾಗ್ದಾನಗಳು ಕೇವಲ ಲೌಕಿಕವಾದಂತಹ ವಾಗ್ದಾನಗಳೇ ಜಾಸ್ತಿ ಆಗಿರುವಂಥದ್ದು. ಅದು ಮನೆ ಆಗಿರ್ಬೋದು, ಕಾರ್ ಆಗಿರ್ಬೋದು, ಮದುವೆ ಆಗಿರ್ಬೋದು, ಮಗು ಆಗಿರ್ಬೋದು, ಸೋ ಅಂಡ್ ಸೋ. ಈ ರೀತಿ ದೇವರ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಲ್ಪಟ್ಟಿರುವಾಗ ನಾವು ಹನ್ನಳ ಹಾಗೆ, ನಾವು ಮರಿಯಳ ಹಾಗೆ, ನಾವು ಇಸ್ರಾಯೇಲ್ ಮಕ್ಕಳ ಹಾಗೆ ದೇವರ ವಾಗ್ದಾನದಲ್ಲಿ ಆನಂದ ಪಟ್ಟು ಆತನ ಸನ್ನಿಧಾನದಲ್ಲಿ ಆತನಿಗೆ ಸಲ್ಲತಕ್ಕ ಗೌರವವನ್ನ, ಸಲ್ಲತಕ್ಕ ಆರಾಧನೆಯನ್ನ ಸಲ್ಲಿಸಿದ್ದೇವ? ಇದು ಪ್ರಶ್ನೆ. ಅನೇಕರು ಆಲಯಕ್ಕೆ ಬರುವಂಥದ್ದು ಪ್ರಾರ್ಥನೆಗೋಸ್ಕರವಾಗಿ ಮಾತ್ರ. ಉತ್ತರ ಲಭಿಸಿದ ನಂತರವಾಗಿ ಅವರನ್ನ ಆಲಯದ ಆ ಪರಿಸರಕ್ಕೆ ನಾವು ಕಾಣೋದಿಲ್ಲ. ಪ್ರಿಯರೇ, ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ವಾಕ್ಯದ ಮೂಲಕ ನಮ್ಮನ್ನು ಎಚ್ಚರಿಕೆ ಪಡಿಸುವಂಥದ್ದು. ದೇವರು ತನ್ನ ವಾಗ್ದಾನವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಿರುವಾಗ ಆತನ ಸನ್ನಿಧಾನದಲ್ಲಿ ಹೋಗಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಕೃತಜ್ಞತೆ, ಥ್ಯಾಂಕ್ಫುಲ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಗಿಫ್ಟ್ ದಟ್ ವಿ ಕ್ಯಾನ್ ಗಿವ್ ಟು ಗಾಡ್. ದೇವರಿಗೆ ಸಲ್ಲಿಸುವಂತಹ ಅತ್ಯಮೂಲ್ಯವಾದಂತಹ ಉಡುಗೊರೆ ಅನ್ನುವಂಥದ್ದು ಕೃತಜ್ಞತೆಯ ಮನೋಭಾವ. ಅದೇ ನಮ್ಮಲ್ಲಿ ಇಲ್ಲದಿರುವಂಥದ್ದು. ವಿ ಆರ್ ಅಶೇಮ್ಡ್ ಟು ಕಾಲ್ ಕ್ರಿಶ್ಚಿಯನ್. ನಾವು ಕ್ರೈಸ್ತರೆಂದು ಕರೆಸಿಕೊಳ್ಳುವುದಕ್ಕೆ ಯೋಗ್ಯರಲ್ಲ. ಬಿಕಾಸ್ ನಮ್ಮಲ್ಲಿ ಆ ಕೃತಜ್ಞತೆಯ ಮನೋಭಾವವೇ ಇಲ್ಲ. ಯೇಸು ಸ್ವಾಮಿ ಐಹಿಕ ಸೇವೆಯ ಸಂದರ್ಭದಲ್ಲಿ 10 ಕುಷ್ಠರೋಗಿಗಳನ್ನ ಯೇಸು ಸ್ವಾಮಿ ಹೇಳ್ದ, ನೀವು ಹೋಗಿ ನಿಮ್ಮ ದೇಹವನ್ನ ಯಾಜಕರಿಗೆ ತೋರಿಸಿ ಎಂಬುದಾಗಿ. ಹೋಗುವ ಮಾರ್ಗ ಮಧ್ಯದಲ್ಲಿ 10 ಜನರ ಕುಷ್ಠವು ವಾಸಿಯಾಗೋಯ್ತು. ಆದ್ರೆ ಒಬ್ಬ ಓಡೋಡಿ ಬಂದ, ಯೇಸುವಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ. ಅವನು ಅನ್ಯ ಮತಕ್ಕೆ, ಅನ್ಯ ಜಾತಿಗೆ, ಅನ್ಯ ಜನಾಂಗಕ್ಕೆ ಸೇರಿದವನು. ಯಹೂದ್ಯನೆನಿಸಿಕೊಂಡಂತಹ 9 ಜನರು ಬಾರದೇ ಇದ್ದಾಗ ಯಹೂದ್ಯನಲ್ಲದವನು ಯೇಸುವಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ. ಅದಕ್ಕೆ ನಾನು ಹೇಳಿದ್ದು, ವಿ ಆರ್ ಅಶೇಮ್ಡ್ ಟು ಕಾಲ್. ಇಂದು ಅನ್ಯರು ಯೇಸುವಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿರುವಾಗ ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುತ್ತಿರುವಂತಹ ನಾವುಗಳು, ಪರಂಪರೆಯನ್ನು ಹೇಳಿಕೊಳ್ಳುತ್ತಿರುವಂತಹ ನಾವುಗಳು, ದೇವರಿಂದ ಹೊಂದಿಕೊಂಡಂತಹ ವಾಗ್ದಾನಗಳಿಗೆ ಅನುಗುಣವಾಗಿ ಆತನಿಗೆ ಸಲ್ಲತಕ್ಕ ಆರಾಧನೆಯನ್ನ, ಕೃತಜ್ಞತೆಯನ್ನು ನಾವು ಸಲ್ಲಿಸುತ್ತಿದ್ದೇವಾ? ಈ ಪ್ರಶ್ನೆ ನಿಮ್ಮ ಮುಂದೆ ಇಡುವಂತವನಾಗಿದ್ದೇನೆ. ಈ ಮುಂಜಾನೆಯಲ್ಲಿ ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ.
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ ಸ್ವಾಮಿ. ಹೌದು ಕರ್ತನೆ, ಈ ಮುಂಜಾನೆಯಲ್ಲಿ ನಿಮ್ಮಿಂದ ಹೊಂದಿಕೊಂಡಿರುವಂತಹ ಆ ವಾಗ್ದಾನಗಳಿಗೆ ಅನುಗುಣವಾಗಿ ಕೃತಜ್ಞತೆಯಿಂದ ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಮುಂಜಾನೆಯಲ್ಲಿ ನಿಮ್ಮ ವಾಕ್ಯವನ್ನು ಕೇಳಿರುವಂತಹ ಪ್ರತಿಯೊಬ್ಬರಿಗಾಗಿ ಸ್ತೋತ್ರಪ್ಪ. ಈ ಮುಂಜಾನೆಯಲ್ಲಿ ಅವರ ಜೀವಿತದಲ್ಲಿ ಕರ್ತನೆ ಆ ವಾಗ್ದಾನಗಳನ್ನ ಮನನ ಮಾಡಿಕೊಂಡು ಕೃತಜ್ಞತೆಯಿಂದ ಆಗಿರುವಂತಹ ಸ್ಥಳಗಳಲ್ಲಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವೂ ನೆಲೆಯಾಗಿರಲಿ. ಆಮೆನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.